ರೈಟ್ ಪ್ರಶ್ನೆ ತಾವು ಕೇಳ್ತಿದ್ದೀರಿ. ಆಧುನಿಕತೆಯ ಭರಾಟೆಯಲ್ಲಿ ನಾವು ಏನು ನಮ್ಮ ಪಾಶ್ಚಿಮಾತ್ಯಕರಣಕ್ಕೆ ಒಳಗಾದ್ವಿ, ಪ್ರಕೃತಿಯನ್ನು ನಾವು ಮರೆತ್ವಿ. ಇವತ್ತು ಬಹಳ ಮುಖ್ಯವಾಗಿ ಜೀವ ಸಂಕುಲಕ್ಕೆ ಬೇಕಾದಂಥ ಶಿಲಾಪದರ, ವಾಯುಪದರ, ಜಲಪದರವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಜೀವ ಪದರದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾವು ಏನು ಆ ಪ್ರಕೃತಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಥವಾ ಪ್ರಕೃತಿ ಸಾಪನೋ ಏನೋ ಗೊತ್ತಾಗ್ತಿಲ್ಲ, ಮನುಕುಲ ಊಹಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಘೋರವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಇಡೀ ಮನುಕುಲ ಎದುರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಪಟ್ಟು ಮೇಲೋಗಿ ಇವತ್ತು ನನ್ನ ರೈತ ಸಮುದಾಯ ಅತಿ ಹೆಚ್ಚು ಸಮಸ್ಯೆಗಳ ಸರಮಾಲೆ ಇದೆ. ಹಾಗಾಗಿ ನಾನು ರೈತರಿಗೆ ಹೇಳ್ಕೊಳ್ಳೋದು ಇಷ್ಟೇ, ತಾವು ಕೃಷಿ ಪದ್ಧತಿಯನ್ನು ಬಹಳ ವೈಜ್ಞಾನಿಕ ಪದ್ಧತಿಯಲ್ಲಿ, ತಾವು ಹಿಂದಿನ ಕಾಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡ್ಕೊಂಡು ಬರ್ತಿದ್ರು, ಆ ನಿಟ್ಟಿನಲ್ಲಿ ತಾವು ಮುಂಜಾಗ್ರತಾ ಕ್ರಮವನ್ನು ತಾವು ಈ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಚೈತನ್ಯವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಬರವನ್ನು ಎದುರಿಸಿ ಪ್ರಕೃತಿಯೊಡನೆ ಮಾಡುವಂಥ ಕೃಷಿಯ ಜೊತೆ ತಾವು ಹೊಂದಾಣಿಕೆ ಮಾಡಿಕೊಂಡು ಪ್ರಕೃತಿ ವಿರುದ್ಧವಾಗಿ ಹೋಗದೆ ಪ್ರಕೃತಿ ಜೊತೆಗೆ ಕೃಷಿ ಮಾಡುವ ಪದ್ಧತಿಯನ್ನು ಬೆಳೆಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ತಾವು ಕೂಡ ಮುಂಚೂಣಿ ಸ್ಥಾನ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ರೈತ ಕುಲಕ್ಕೂ ಹೇಳಲಿಕ್ಕೆ ನಾನು ಬಯಸ್ತೇನೆ.